ನೀವು ನೀರು ಕೊಡ್ರಿ ನಿಮ್ಮನ್ನ ಊರಾಗ ನಿಂದಿರ್ಸ್ತಾರಂತಿದ್ರು. ಇನ್ನೊಂದು ಮಾತು ಭಾಳ ಮಂದಿ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ, ಈ ಆಲ್ಮಟ್ಟಿ ಡ್ಯಾಮು ಗಾಂಧಿ ಚೌಕ್ನಾಗ ಉಪವಾಸ ಸತ್ಯಾಗ್ರಹ ಕೊಡ್ಬೇಕಂತ ನಿರ್ಣಯ ಆಯ್ತು. ಕೆಲವೊಂದು ಪೊಲೀಸರು ಪಟ 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 ಬ್ಯಾಂಡೇಜ್ ಕಟ್ಕೊಳಕ್ಕೆ ಶುರು ಮಾಡಿದ್ರು. ದಡಕ್ಕೆ ಎಲ್ಲಿಂದ ಒಂದು ಎರಡು ಕಲ್ಲು ಬಂದವ್ರಪ್ಪ. ಅಮನ್ ಇಂಡಿಯಾ ಕೆಲಸ ಕೊಡುತ್ತಾನೆ ಹೇಳಂಗಿಲ್ಲ ಅಂದ್ರೆ ನೀವು ಬುದ್ಧಿಯವರೇ ಹೇಳಿದ್ರು. ಕೈಲ ರೊಕ್ಕ ಹಾಕಿ ಆಗೋದಾಗ ಕಟ್ ಹಿಂದಗಡೆ ವಸೂಲು ಮಾಡ್ತಾರೆ, ಡ್ಯಾಮ್ ಆಗ್ತೈತಿ ಅಂತ ಹೇಳಿದ್ರು. ನಾವು ಈಗಿಂದ ಈಗ ಡಿಕ್ಲೇರ್ ಮಾಡ್ತೀವಿ ಅಂತ ಹೋಗಿ ಡಿಕ್ಲೇರ್ ಮಾಡಿದ್ರು. ನಾವು ಸಿದ್ದೇಶ್ವರ ಅಪ್ಪಗಳು ರಾಜಕೀಯವಾಗಿ ಎಂದೂ ಒಂದು ಮಾತು ಮಾತಾಡಿದವ್ರಲ್ಲ. ಆದ್ರೆ ಇವ್ರು ಯಾವಾಗ ಭೇಟಿ ಆಕ್ಕಾರ ಅವಾಗ ನಮ್ಮ ಗೌಡ್ನ ಬೇಕಾದಾಗ ಕೇಳ್ರಿ ನೀವು, ಏನು ನಡೆದೈತಿ ನಿಮ್ಮದು? ಈ ಬಿಜಾಪುರ ಜಿಲ್ಲಾದ ಮಂದಿಗೆ ನೀವು ನೀರು ಕೊಡ್ರಿ ನಿಮ್ಮನ್ನ ಊರಾಗ ನಿಂದಿರ್ಸ್ತಾರಂತಿದ್ರು. ನೀವೇನು ಕೇಳ್ತೀರ ಅದನ್ನು ಕೊಡ್ತಾರೆ ಅವರು, ಮೊದಲು ಅವ್ರಿಗೆ ನೀರು ಕೊಡ್ರಿ ಅಂತ ಅಪ್ಪಗಳು ಅಂತಿದ್ರು. ಇಷ್ಟ ಅಲ್ರಿ, ಬಿಜಾಪುರ ಜಿಲ್ಲೆಯ ಎಲ್ಲ ಪಕ್ಷದ ರಾಜನೀತಿಜ್ಞರನ್ನು ಕರೆಸಿ ಎಷ್ಟೋ ಸಾರಿ ಮೀಟಿಂಗ್ ಮಾಡ್ಯಾರ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಏನು ಮಾಡ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನು ಮಾಡ್ಬೋದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಏನು ಮಾಡ್ಬೋದು, ಕೃಷಿ ಕ್ಷೇತ್ರದಲ್ಲಿ ಏನು ಮಾಡ್ಬೋದು, ನೀರಾವರಿಯೊಳಗೆ ಏನು ಮಾಡ್ಬೋದು, ಯುವಕರ ಮ್ಯಾಗ ಚಿಂತನ ಮಂಥನ ಮಾಡಿಸ್ಯಾರ. ಇನ್ನೊಂದು ಮಾತು ನಿಮಗೆ ಭಾಳ ಮಂದಿಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ, ಈ ಆಲ್ಮಟ್ಟಿ ಡ್ಯಾಮು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಡಿಗಲ್ಲಿಟ್ಟಿದ್ರು. 30-35 ವರ್ಷ ಆದರೂ ಒಟ್ಟು ಮುಗಿಯಾಕ ತಯಾರಿರಲಿಲ್ಲ. ನೀಲಗುಂದ ಸ್ವಾಮಿ ಬುದ್ಧಿಯವ್ರ ಹತ್ರ ಬಂದರು. ಅಪ್ಪರ ಏನು ಮಾಡ್ಬೇಕ್ರಿ ಇದು ಮುಗಿಯವಲ್ದು? ಬುದ್ಧಿಯವ್ರ ಮುಂದನ ನಿರ್ಣಯ ಆಯ್ತು, ಅವ್ರ ಜಿಲ್ಲಾ ತುಂಬಾನು ಪದಯಾತ್ರೆ ಮಾಡ್ಬೇಕಂತ ಬುದ್ಧಿಯವರ ಪ್ರೇರಣೆ ಕೊಟ್ಟರು. ಅವರು ಜಿಲ್ಲಾ ತುಂಬ ಪಾದಯಾತ್ರೆ ಮಾಡಿರಿ, ಜಾಗೃತಿ ಮಾಡಿರಿ. ಮಾಡ್ಯಾರ. ಮುಂದೆ ಏನು ಮಾಡ್ಬೇಕ್ರಿ, ನಾವು ಉಪವಾಸ ಕುಂದಿರ್ಬೇಕಂತ ಮಾಡೀವಿ ಅಂದ್ರೆ ಬುದ್ಧಿಯವ್ರಂದ್ರು ಕುಂತ್ರಿ ಅಂದ್ರೆ ಏಳಂಗಿದ್ರಂದ್ರೆ ಕುಂದ್ರಾಕೆ ಹೋಗ್ಬೇಡ್ರಿ ಅಂತಂದರು. ನಾನ ಭಾಳ ಸಣ್ಣವಿದ್ದೆ ಅವಾಗ, 22-23 ವರ್ಷ ವಯಸ್ಸಿತ್ತು ನಂದವಾಗ. ಅದೇ ಮಟ್ಟಕ್ಕಾಗಿದ್ದು ನಾನು. ಬುದ್ಧಿಯವ್ರ ಹತ್ರ ಓದಾಕಿದ್ದೀವಿ. ಎದ್ದು ಹೋಗೋರಿದ್ರೆ ಅಂದ್ರೆ ಕುಂದ್ರಾಕೆ ಹೋಗ್ಬೇಡ್ರಿ ಅಂತಂದರು. ಆಯ್ತು ರೀ ಬುದ್ಧಿ ಅಂದ್ರು. ಗಾಂಧಿ ಚೌಕ್ನಾಗ ಉಪವಾಸ ಸತ್ಯಾಗ್ರಹ ಕೂಡ್ಬೇಕಂತ ನಿರ್ಣಯ ಆಯ್ತು. ಆದ ಕೂಡಲೇ ನಮ್ಮನ್ನೆಲ್ಲ ಬುದ್ಧಿಯವರು, ನಮಗೇನೂ ತಿಳಿತಿದ್ದಿಲ್ಲ ಅದ್ರಂದು. ಹೋಗ್ರಿ ಎಲ್ಲರೂ ಹೋಗ್ರಿ, ಅಲ್ಲಿ ಕುಂದ್ರು ಹೋಗ್ರಿ ಅಂದರು. ಹೋಗ್ರಿ ಅನ್ನೋಣ ಬಂದು ಕೂತೀವ್ರಪ್ಪ. ಎದಕ್ಕೆ ಕುಂದ್ರದು ಏನು ಕುಂದ್ರದು ಅಲ್ಲಿ ಬಂದಿಂದ ಗೊತ್ತಾತು ಭಾಳ. ಅದು ಆ ಕಡೆ ಎಲ್ಲರಿಗೆ ಗೊತ್ತಾಯ್ತು. ಅಪ್ಪುಗಳ ಹೇಳಿಸಿ ಕುಂದ್ರಸ್ಯಾರ, ಕೂಡ್ಸಕ್ಕೆ ಹತ್ಯಾರ ಅಂತ. ಆದ್ರೆ ಇವ್ರಿಗೆ ಈ ಪೇಪರ್ ಮಂದಿಗೆ ಗೊತ್ತಿದ್ದಿಲ್ಲ. ನಾವು ಹೋಗಿ ಕುಂತೀವಿ ಅಲ್ಲಿ 100-150-200 ಮಂದಿ ಸ್ವಾಮಿಗಳು ಹೋಗಿ ಕುಂತೀವಿ ಅಲ್ಲಿ. ಅಲ್ಲಿಂದ ದಿನ ಮಂದಿ ಮಾತಾಡ್ಸಕ್ಕೆ ಬರಕತ್ತಿದ್ರು. ನಾವು ಉಪವಾಸ ಕೂತೀವಲ್ಲ, ಮಂದಿ ಹಲಿಗೆ ಮೇಳ ತೊಗೊಂಡು ಬ್ಯಾಂಡ್ಸ ಇವು ಏನು ಕರಡಿ ಮಜಲ ತೊಗೊಂಡು ಉದ್ಕೋತ ಬಾರಿಸ್ಕೋತ ದಿನ 10-10 ಸಾವಿರ ಮಂದಿ ಭೇಟಿ ಆಗಕತ್ತಿದ್ರು. 5 ದಿವಸ ಆತು, 6 ದಿವಸ ಆತು, 7 ದಿವಸ ಆತು. ದಿನ ರಾತ್ರಿ ಅಪ್ಪುಗಳು ಫೋನ್ ಮಾಡಿ ಕೇಳ್ತಿದ್ರು ನಮ್ಮನ್ನು, ಏನೇನಾತು ಇವತ್ತು ಅಂತ. ಹಿಂಗೆ ಆತ್ರಿ ಅಪ್ಪವ್ರ ಅಂತ ಹೇಳ್ತಿದ್ದೀವಿ. ಹಾಂ ಆಯ್ತು, ಭಾಳ ಚಲೋ ಆಗೈತಿ, ಚಲೋ ಆಕೈತಿ, ಕೂಡ್ರಿ. ನಾವು ಊಟನ ಮಾಡಿಲ್ರಿ ಅಂತ. ನಾವು ಭಾಳ ಮಂದಿ ಇದ್ದಿದ್ದು, ನಾವು ಕುಂತವ್ರೆಲ್ಲ 200 ಮಂದಿ ಕೂತಿದ್ದೀವಿ. ಉಳ್ದವ್ರು ಸಂಜೆ ಮುಂದೆ ಬಂದು ಸರ್ಕಾರಿ ಡಾಕ್ಟ್ರುಗಳು ತೂಕ ಮಾಡಿ BP ನೋಡ್ತಿದ್ರು. ಎಲ್ಲರೂ ಇನ್ನೂ ದಿನದಕ್ಕಿಂತ ಅರ್ಧ ಕಿಲೋ ಹೆಚ್ಚೇ ಇರ್ತಿತ್ತು. ಉಪವಾಸಕರ ಕೂತಿವತ್ತಾರ ಸ್ವಾಮಿಗಳು, ತೂಕ ಅರ್ಧ ಕಿಲೋ ಹೆಚ್ಚನ ಬರ್ಲಕ್ಕತ್ತಲ್ಲ. ಯಾಕಂದ್ರೆ ಎಲ್ಲಿ ಓಡಾಟನೇ ಇರಲಿಲ್ಲ. ಬರೇ ಮುಂಜಾನೆ ಕೆಲವು ಮಂದಿ ಭಕ್ತರ ಮನೆಗೆ ಹೋಗಿ ಸ್ನಾನ ಪೂಜಾ ಅಂತೇನು ಮಾಡ್ಕೋತ ಬರ್ತಿದ್ರು. ಅದ್ರಾಗ ದಿವಸದ್ದೆಲ್ಲ ಹಾಕ್ಕೊಂಡ ಬರ್ತಿದ್ರು. ನಾಷ್ಟ ಅಂಥೇಳಿ ಒಂದಿಷ್ಟು, ಒಂದು ತೆಂಗಿನಕಾಯಿ ಇಟ್ಟು ಉಪ್ಪಿಟ್ಟು, ಅದು ಏನು ಬಹಳ ತೊಗೋತಿದ್ದಿಲ್ಲ. ತೆಂಗಿನಕಾಯಿ ಇಟ್ಟು ಉಪ್ಪಿಟ್ಟು ಒಂದಿಷ್ಟು ಗ್ಲಾಸ್ಲೆ 1 ಗ್ಲಾಸ್ 2 ಗ್ಲಾಸ್ ಹಾಲು ತೊಗೊಂಡು ಬಂದ್ರೆ ಮರುದಿವ್ಸ ಮುಂಜಾನೆ ತನಕ ಕೆಲಸ ನಡೀತಿತ್ತು. ನಾವೊಂದು 5 ಮಂದಿ ಒಟ್ಟು ಏನೂ ತೊಗೋತಿದ್ದಿಲ್ಲ. ಅದ್ರಾಗ ನಮ್ಮೊಳಗೆ ಕೆಲವು ಮಂದಿ ಗುಳಿಗೆ ತೊಗೊಳ್ಳೋರಿದ್ರು. ಮತ್ತು ಬರ್ಯಾಕೆ ಹೋಗ್ಬೇಡ್ರ, ಎಲ್ಲಿ ನಾವು ಸುಮ್ಮನೆ ಹೇಳಾಕತ್ತೇನೆ ನಿಮ್ಗೆ. ಅವು ಎಲ್ಲೆಲ್ಲಿಂದ ವಿಟಾಮಿನ್ ಗುಳಿಗೆ ತಂದಿದ್ರು, ಅವನು ತೊಗೊಳ್ಳೋರಿದ್ರು. ನಾವೊಂದು 4-5 ಮಂದಿ ಒಟ್ಟು ಏನೂ ತೊಗೋತಿದ್ದಿಲ್ಲ. ಅವ್ರು ಏನಂದ್ರೆ ನನಗೆ, ಇವರೇ ಒಂದು 4-5 ಮಂದಿ ಯಾಕೆ ಸ್ವರ್ಗಕ್ಕೆ ಹತ್ಯಾರ ಹಿಂಗೆ ಅನ್ಕೋತ್ರಿ. ನಮ್ಮ BP ಹೆಚ್ಚು ಕಡಿಮೆ ಆಗಕ್ಕೆ ಹತ್ತಿದ್ದು.
ಮತ್ತು ಸಂಜೆ ಮುಂದೆ ಯಾವಾಗ ಫೋನ್ ಮಾಡಿದ ಕೂಡಲೇ ಏನ್ಯಾಕೆ ಆಗೋಲ್ದಕ್ಕೆ ನೀವು ಹೇಳಕ್ಕೆ ಹೋಗಬೇಡ್ರಿ, ಇವ್ರದ್ದೊಂದು ನಮ್ಗೆ ಅಪ್ಪಗಳದೊಂದು. 9ನೇ ದಿವ್ಸಕ್ಕೆ ಬಂತು, ಯಾರ ತಲೆಯಾಗ ದುರ್ಬುದ್ಧಿ ಹುಡ್ತೋ ಏನೋ, ಮುಖ್ಯಮಂತ್ರಿ ಶವಯಾತ್ರೆ ತೆಗೀನಂತ ತಿಳ್ಕೊಂಡು ಹೋದ್ರಪ್ಪ ದುಷ್ಟರು. ಏನು ಮಾಡೋದು? ಹಿಂಗೆ ಹೋಗಿ ತಿರುಗಾಡಿ ಸಿದ್ದೇಶ್ವರ ಗುಡಿಗೆ ಹೊಳ್ಳಿ ಬಂದರು. ನಾ ಅಲ್ಲೇ ಸ್ಟೇಜಿನ ಮ್ಯಾಗ ನಿಂತಿದ್ದೀವಿ. ನಮ್ಮ ಮಗ್ಲ DC ಅವರು ಇದ್ದರು, ಇವರು SP ಅವರು ಇದ್ದರು, DYSP ಇದ್ದರು, ಪೊಲೀಸರು ಇದ್ದರು, ಎಲ್ಲರೂ ಇದ್ದರು. ಕೆಲವು ಮಂದಿ ಪೊಲೀಸರು ಪಟ 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 ಬ್ಯಾಂಡೇಜ್ ಕಟ್ಕೊಳಕ್ಕೆ ಶುರು ಮಾಡಿದರು. ಯಾರು ಕಾಲಿಗೆ ಕಟ್ಕೋತಿದ್ರು, ಯಾರು ತಲೆಗೆ. ಅಲ್ಲಿ ಏನೂ ಆಗಿಲ್ಲ, ಇವ್ರು ಯಾಕೆ ಕಟ್ಕೊಳಕತ್ತಾರ ಅಂತ ನಾ ಅನ್ನಕತ್ತಿದ್ದೆ. ನಮಗೇನು ತಿಳಿದಲ್ಲ ಬಿಡ್ರಿ, ಸುಮ್ಮ ಕುಂದ್ರಿ ಅಂದರು. ಅಂದ ಕೂಡಲೇ ದಡಗ್ಗನೆ ಎಲ್ಲಿಂದನೋ 1-2 ಕಲ್ಲು ಬಂದೂರಿಪ್ಪ. ಬೆದ್ದು ಕೂಡಲೇ ಲಾಠಿ ಚಾರ್ಜ್ ಅಂದ್ಬಿಟ್ರು, ಹಾಕ್ಯಾಕೊಂಡು ಬಡ್ಯಾಕೆ ಶುರು ಮಾಡಿ. 10 ನಿಮಿಷನಾಗ ರೀ ನಿಮ್ಗೆ ಹೇಳ್ತೀನಿ, ಅಲ್ಲಿ ಒಂದು 50,000 ಮಂದಿ ಇತ್ತು, ಎಲ್ಲ ಖಲಾಸ್ ಕಳಿಸ್ಬಿಟ್ಟು. ಸ್ವಾಮಿಗಳನ್ನ ಮುಂದೆ ತಂದು ವ್ಯಾನ್ಗಳು ಹಚ್ಚಿದ್ರು. ಸ್ವಾಮಿಗಳನ್ನ ಹಿಂದೆ ಕುಂದರ್ ನಿಮ್ಮ ಮಠದಾಗ ಒಯ್ದು ಬಿಟ್ಟು ಬರ್ತೀವಿ ಅಂದರು. ಇರಲಿಲ್ಲ ಅಂದ್ರೆ ನೀವು ನೋಡಿ ಒಳಗೆ ಜೈಲ್ನಾಗ ಹಾಕ್ತೀವಿ ನೋಡು ಅನ್ನೋದು. ನಮ್ಮ ಮಂದಿ ಭಾಳ ಮಂದಿ ಮಠದಾಗ ಬಿಟ್ಟು ಬರ್ತೀವಿ, ಹೋಗ್ತೀವಿ ನೀವು ಹೋಗೇ ಬಿಡ್ತು. ನಾವೊಂದು ಮಾಡ್ರು ಒಂದು 4-5 ಮಂದಿ ನಮ್ಗೆ, ಯಾಕಂದ್ರೆ ನಮ್ಮ ಹೈಕಮಾಂಡ್ ಆದೇಶ ಬರ್ತಾನೆ ಹೇಳಕ್ಕೆ ಬರೋಂಗಿಲ್ಲಲ್ಲ. ನೀ ಎಲ್ಲಿ ಬೇಕಾದಲ್ಲಿ ಒಯ್ದು ಹಾಕ್ರೆ ನಾವು ಹೇಳೋದಿಲ್ಲ ತಂದೀವಿ. ಹಿಂದೆ ಮುಂದೆ ಈ ವ್ಯಾನ್ಗಳು ನಿಂದ್ರಿಸಿ ನಮಗೆ ಯಾರೂ ಕಾಣಬಾರ್ದು, ಮಂದಿಗೆ ಯಾರು ನಾವು ಕಾಣಬಾರ್ದು, ಹಂಗೆ ಮಾಡಿದ್ರಪ್ಪ. ಇವರೆಲ್ಲ ಬಂದೋಬಸ್ತ್ ಮಾಡಿದ್ರು, ಪೊಲೀಸ್ ಈ ಕಡೆ ಏನದಾರಲ್ಲ ಅವರು ಬಂದೋಬಸ್ತ್ ಮಾಡಿ. ಇವರಲ್ಪ ಇವರು ಪೂರ್ವಜರು ಮಾಡಿದ್ರು ಬಂದೋಬಸ್ತ್. ಮಾಡಿದ ಕೂಡಲೇ ರಾತ್ರೆಲ್ಲ ನಾವು 4-5 ಮಂದಿ ಯಾರೂ ಇರಲಿಲ್ಲ. ಅವನು ನೀಲ್ಗುಂದ ಸ್ವಾಮಿ ಅವರು ಸಹಿತ ಎಲ್ಲೋ ಹೋದರು, ಹೋಗಿ ಬಂದರು ಅವರು. ಹಾಂ, ಬಂಗಾರಪ್ಪನವ್ರು ಚೀಫ್ ಮಿನಿಸ್ಟರ್ ಇದ್ದರು. ಅಧಿವೇಶನ ನಡೆದಿತ್ತು. ಏನು ಮಾಡಿದರು, 5 ಮಂದಿ ಹೇಳಲ್ರಿ ಅಂತ ತಿಳ್ಕೊಂಡು ಅವ್ರು ರಿಪೋರ್ಟ್ ಮಾಡಿದರು. ಅವ್ರಿಗೇನು ಗೊತ್ತು, ಅವರು ಸ್ಕ್ರೂ ಟೈಟ್ ಎಲ್ಲಿಂದ ಆಗ್ಯಾವು, ಯಾರು ಟೈಟ್ ಮಾಡ್ಯಾರ, ಯಾರು ಯಾವಾಗ ಬಿಸ್ತಾರೆ, ಅವ್ರು ಬಿಚ್ಚುತ್ತಾನ ಇವು ಹೇಳೋದಿಲ್ಲಲ್ಲ. ಕಡೆಗೆ ಆ ಕಡೆಯಿಂದ ಮೆಸೇಜ್ ಬಂತು, ಅವ್ರನ್ನ ಮಾತುಕತೆಗೆ ಬೆಂಗಳೂರಿಗೆ ಕರ್ಕೊಂಡು ಬರ್ರಿ ಅತ್ತ. ಮಾಡ್ರಿ ಹೋಗು ನಂದೀವಿ ನಾವು 4-5 ಮಂದಿ ಸ್ವಾಮಿಗಳು, ನೀಲ್ಗುಂದ ಸ್ವಾಮಿಗಳು, ನಾನು, ನಮ್ಮ ಸಂಗಮ ದೇವರು, 3 ನಮ್ಮ ಮನಗುಳಿ ಯರ್ನಾಳ ದಯಾನಂದ ಸ್ವಾಮಿಗಳು, ಅವರೊಬ್ಬರು, ಇನ್ನೊಬ್ಬರು ನಮ್ಮ ಬಾಬಲೇಶ್ವರ ಸ್ವಾಮಿಗಳು ಯಾರೋ ಇದ್ದರು. ಒಂದು 5-6 ಮಂದಿ ಹೋದಿವಿ. ಹೋಗಿ ವಿಧಾನಸೌಧದೊಳಗೆ ಬಂಗಾರಪ್ಪನವ್ರ ಜೊತೆ ಮಾತುಕತೆ ಶುರುವಾತು. ನಮ್ಮದು ಒಂದೇ ಡಿಮಾಂಡ್ ಇತ್ತು, ನಮಗೆ ಕಲಿಸಿದ್ರು ಅದನ್ನ. ಗ್ಯಾಮನ್ ಇಂಡಿಯಾಗೆ ಕೆಲಸ ಕೊಡುತ್ತಾನೆ ಹೇಳಂಗಿಲ್ಲನ್ರಿ ನೀವು. ಅವ್ರಿಗೊಂದು ವೇಳೆ ಮಾತು ಕೊಟ್ರಿ ಅಂತಂದ್ರೆ ಅವ್ರ ಕೈಲೇ ರೊಕ್ಕ ಹಾಕಿ ಆಗೋಲ್ದಾಗ ಕಟ್ಟಿ ಹಿಂದಗಡೆ ವಸೂಲು ಮಾಡ್ತಾರೆ, ಡ್ಯಾಮ್ ಪೂರ ಆಕೈತಿ ಅಂತ ಹೇಳಿದ್ರು ನಮಗೆ. ಬುದ್ಧಿಯವರೇ ಹೇಳಿದ್ರು, ಅವ್ರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ. ನೀವು ಇಷ್ಟ ಅನ್ನೋದು ಯಾರು ಏನು ಕೇಳಿದ್ರು ಅತ್ತ. ನಾವಂದೀವಿ, ನೀವು ಸರ್ಕಾರದವ್ರು ಗ್ಯಾಮನ್ ಇಂಡಿಯಾ ಕೆಲಸ ಕೊಡ್ತೀವಿ, ಇಷ್ಟು ದಿನದಾಗ ಮುಗಿಸ್ತೀವಿ ಅಂತ ನೀವು ಅಧಿವೇಶನದೊಳಗೆ ಡಿಕ್ಲೇರರ ಮಾಡಿರಿ, ಒಂದು ಇರ್ಲಿಕ್ಕೆ ಬರ್ದಾರ ಕೊಡ್ರಿ ಒಂದು. ನಾವು ಈಗಿಂದ ಈಗ ಡಿಕ್ಲೇರ್ ಮಾಡ್ತೀವಿ ಅಂತ ಹೋಗಿ ಅಧಿವೇಶನದಾಗ ಡಿಕ್ಲೇರ್ ಮಾಡಿದ್ರು. ನಾವು ಮನೆಗೆ ಬಂದು ಊಟ ಮಾಡಿದ್ದೀವಿ. ನಾ ಯಾಕೆ ಮಾತು ಇಷ್ಟು ವರ್ಷದ ನಂತರ ಹೇಳಕತ್ತೀನಿ ಅಂದ್ರೆ, ಇದಕ್ಕೆ ಯಾರು ಪ್ರೇರಣೆ ಇತ್ತಂತಂದ್ರೆ ಅಪ್ಪುಗಳ ಪ್ರೇರಣೆ.